ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಕಮ್ಯುನಿಕೇಷನ್ ಪೇಪರ್ ಇದು ಕಂಪ್ಯೂಟರು ನೋಟ್ಸು. ನಾನು ಓದುವಾಗ, ನಾನು ವಿಲೇಜ್ ಅಕೌಂಟೆಂಟ್ಗೆ ಸ್ಟಡಿ ಮಾಡುವಾಗ ನಾನು ಮಾಡಿಕೊಂಡಂಥ ನೋಟ್ಸನ್ನೇ ನಾನು ನಿಮಗೆ PDF ಮಾಡಿ ಎಕ್ಸ್ಪ್ಲೇನ್ ಮಾಡ್ತಾ ಇರೋದು. ಮೋಸ್ಟ್ ಇಂಪಾರ್ಟೆಂಟು ಅಂದರೆ ಪ್ರತಿಯೊಂದು ಟಾಪಿಕನ್ನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಪ್ರತಿಯೊಂದು ಟಾಪಿಕ್ ಮೇಲೆ ಕೂಡ 30 MCQಸ್ಗಳನ್ನು ಹಾಕಿದ್ದೀನಿ. ಆ MCQಸ್ಗಳು ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮಲ್ಲಿ ಯಾವ ರೀತಿ ಕ್ವಶನ್ಸನ್ನು ಕೇಳಿದ್ದಾರೆ ಅದನ್ನು ಕೂಡ ಹಾಕಿದ್ದೀನಿ. KE ಡಿಪಾರ್ಟ್ಮೆಂಟ್ ಯಾವಾಗಲೂ ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ಗಳಲ್ಲಿ ನಡೆಸಿದಂಥ ಕ್ವಶನ್ಸ್ ಪೇಪರನ್ನು ಜಾಸ್ತಿ ರೆಫರ್ ಮಾಡುತ್ತೆ. ಸೆಂಟ್ರಲ್ ಗೌರ್ಮೆಂಟ್ SSC, CGSL, ಟ್ರಯಲ್ 1, ಟ್ರಯಲ್ 2 ಈ ರೀತಿ ಇದೆಲ್ಲ ಅವು ಹೈಯೆಸ್ಟ್ ಪೋಸ್ಟ್ಗಳಿದ್ದಾವೆ. ಅಲ್ಲಿ ನಡೆಸಿದಂಥ ಎಕ್ಸಾಮ್ಗಳಲ್ಲಿ ಯಾವ ರೀತಿ ಕ್ವಶನ್ಸನ್ನೇ ಕೇಳಿದ್ದಾರೆ ಅಂತ ನೋಡಿಬಿಟ್ಟು KE ಡಿಪಾರ್ಟ್ಮೆಂಟನ್ನು ಕ್ವಶನ್ಸು ರೆಡಿ ಮಾಡುತ್ತೆ. ಅದಕ್ಕೋಸ್ಕರ ನಾನು ಇದರಲ್ಲಿ ನಿಮಗೆ ಇಂಪಾರ್ಟೆಂಟ್ ಎಲ್ಲನೂ ಕವರ್ ಮಾಡಿದ್ದೀನಿ. ಎಲ್ಲ ಚಾಪ್ಟರ್ ಮೇಲೂ ಕೂಡ ಇಂಪಾರ್ಟೆಂಟ್ MCQಸ್ಗಳನ್ನು ಹಾಕಿದ್ದೀನಿ. ನೀವು ಈ ರೀತಿ ಸ್ಟಡಿ ಮಾಡಿದಾಗ ಏನಾಗುತ್ತೆ ಅಂದರೆ ಎಷ್ಟು ಕ್ವಶನ್ಸ್ಗಳು ಮಿಸ್ ಆಗೋಲ್ಲ. ಪ್ರೀವಿಯಸ್ ಇಯರ್ ಕ್ವಶನ್ಸ್ ಪೇಪರು ಸೆಂಟ್ರಲ್ ಗೌರ್ಮೆಂಟದ್ದು ಮೋಸ್ಟ್ ಇಂಪಾರ್ಟೆಂಟ್. ನೀವು ನಮ್ಮ ರಾಜ್ಯದನ್ನೇ ಮಾತ್ರ ನೋಡ್ಕೊಳ್ಬಾರ್ದು. KE ಡಿಪಾರ್ಟ್ಮೆಂಟ್ ಜಾಸ್ತಿ ಸೆಂಟ್ರಲ್ ಗೌರ್ಮೆಂಟಲ್ಲಿ ನಡೆದಂಥ ಎಕ್ಸಾಮ್ಗಳ ಮೇಲೆ ಜಾಸ್ತಿ ಫೋಕಸ್ ಮಾಡುತ್ತೆ. ನಾವು ಕಂಪ್ಯೂಟರ್ದಲ್ಲಿ ಮೊದಲು ಏನು ಮಾಡಬೇಕಂದ್ರೆ, ಮೊದಲು ಇದರಲ್ಲಿ ಯಾವ ಚಾಪ್ಟರ್ ಮೇಲೆ ಫಿಕ್ಸ್ ಕ್ವಶನ್ಸ್ಗಳು ಬರ್ತಾವಲ್ಲ ಆ ಚಾಪ್ಟ್ರನ್ನು ನಾವು ಮೊದಲು ಕಂಪ್ಲೀಟ್ ಮಾಡಿಕೊಳ್ಬೇಕು. ಇವಾಗ ನೋಡಿ, ನುಡಿ, ನಮಗೆ ನುಡಿ ಬಗ್ಗೆ ಕಂಪ್ಲೀಟಾಗಿ ಗೊತ್ತಿರಲೇಬೇಕು. ಇದ್ರ ಮೇಲೆ ಒಂದು ಕ್ವಶನ್ಸು ಬಂದೇ ಬರುತ್ತದೆ. ಯಾವ ರೀತಿ ಕ್ವಶನ್ಸನ್ನು ಕೇಳ್ತಾರಂತಂದರೆ ಕಂಪ್ಲೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಇಲ್ಲಿ ನೋಡಿ, ಇದು ವಿಲೇಜ್ ಅಕೌಂಟೆಂಟು ಸಿಲಾಬಸ್ಸು. ಇದು ಮೇಲ್ಗಡೆ GK, ಕೆಳಗಡೆದು ಕಮ್ಯುನಿಕೇಷನ್ನು. ಇದರಲ್ಲಿ ನಿಮಗೆ ಇದೇನಾದರೂ ನೋಟ್ಸ್ಗಳು ಏನಾದರೂ ಬೇಕಾಗಿದ್ದರೆ ಈ ಮೇಲ್ಗಡೆ ಪ್ರಚಲಿತ ಘಟನೆಗಳು, ಹಿಸ್ಟ್ರಿ, ಜಿಯೋಗ್ರಫಿ, ಪೊಲಿಟಿ ಆಯಿತು. ಇಲ್ಲಿ ನೋಡಿ, ರಾಜ್ಯ ಮತ್ತು ಪ್ರಾದೇಶಿಕ ಆಡಳಿತ ಕುರಿತು ವಿಷಯಗಳು. ಇದು ಮೋಸ್ಟ್ ಇಂಪಾರ್ಟೆಂಟ್ ಇದೆ. ನಾವು ಓದುವಾಗ ಕೂಡ ಇದ್ರ ಮೇಲೆ ಕ್ವಶನ್ಸ್ಗಳು ಬಂದಿದ್ದು. ನಾನು ಓದುವಾಗ ಇದ್ರ ಮೇಲೆ ನಾನು ಮಾಡ್ಕೊಂಡಂಥ ನೋಟ್ಸನ್ನು ನಿಮಗೆ ನಾನು ಟೈಪ್ ಮಾಡಿ PDF ಮಾಡಿದ್ದೀನಿ. ಈ ನೋಟ್ಸ್ ಇವಾಗ ಕಂಪ್ಲೀಟ್ ಇದೆ. ನಿಮಗೇನಾದರೂ ನೋಟ್ಸ್ಗಳು ಕಮ್ಯುನಿಕೇಷನ್ಸ್ ಆಗಲಿ, GK ಆಗಲಿ, ಈ ರೀತಿ ಇಂಪಾರ್ಟೆಂಟ್ ಹೊಸ ಸಿಲೆಬಸ್ ಆ್ಯಡ್ ಮಾಡೋಂಥ ನೋಟ್ಸ್ಗಳು ಏನಾದರೂ ಬೇಕಾಗಿದ್ದರೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಟೆಲಿಗ್ರಾಮ್ ಲಿಂಕನ್ನು ಕೊಟ್ಟಿರ್ತೀನಿ. ನನಗಲ್ಲೊಂದು ಮೆಸೇಜ್ ಮಾಡಿರಿ. ರಾಜ್ಯ ಮತ್ತು ಪ್ರಾದೇಶಿಕ ಆಡಳಿತ ವಿಷಯಗಳ ಕುರಿತು ಇದ್ರ ನೋಟ್ಸ್ ಇದೆ. ಮತ್ತು ಗ್ರಾಮೀಣ ಅಭಿವೃದ್ಧಿ, ಪಂಚಾಯತ್ ರಾಜ್ ಸಂಸ್ಥೆಗಳು ಮತ್ತು ಗ್ರಾಮೀಣ ಸಹಕಾರ ಸಂಸ್ಥೆಗಳಿಗೆ ಸಂಬಂಧಿಸಿದ ಉಪಕ್ರಮಗಳನ್ನು ಒಳಗೊಂಡಂತೆ ಕರ್ನಾಟಕ ಆರ್ಥಿಕ ಅಭಿವೃದ್ಧಿ ಕುರಿತು ವಿಷಯಗಳು. ಇದು ಕಂಪ್ಲೀಟ್ ಇದೆ. ಮತ್ತು ಕರ್ನಾಟಕ ಪರಿಸರ ಸಮಸ್ಯೆಗೆ ಸಂಬಂಧಪಟ್ಟಂಥ ವಿಷಯಗಳು. ಇದು ಕಂಪ್ಲೀಟಾಗಿ ನನ್ನ ಹತ್ರ PDF ನೋಟ್ಸ್ಗಳಿವೆ. ಬೇಕಾದರೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಟೆಲಿಗ್ರಾಮ್ ಲಿಂಕ್ ಇದೆ, ನನಗಲ್ಲೊಂದು ಮೆಸೇಜ್ ಮಾಡಿರಿ. ಈ ಕಂಪ್ಲೀಟಾಗಿ ಹೊಸ ಸಿಲೆಬಸ್ಸು ಇದನ್ನು ನಿಮಗೆ ನೋಟ್ಸನ್ನು ಕಂಪ್ಲೀಟಾಗಿ ಕಳಿಸ್ಕೊಡ್ತೀನಿ. ಮತ್ತು ಜನವರಿಯಿಂದ ಜುಲೈವರೆಗೆ ಕರೆಂಟ್ ಅಫೇರ್ಸ್ ಆಗಲಿ, ಮತ್ತು ಕಮ್ಯುನಿಕೇಷನ್, ಕನ್ನಡ, ಇಂಗ್ಲೀಷು, ಕಂಪ್ಯೂಟರ್. ಒಂದು ಸೆಕೆಂಡ್, ಕೆಳಗಡೆ ಕನ್ನಡ, ಇಂಗ್ಲೀಷು, ಕಂಪ್ಯೂಟರ್ ಇವೇನಾದರೂ PDF ಅಂದರೆ ವಿಲೇಜ್ ಅಕೌಂಟೆಂಟಿಗೆ ಸಂಬಂಧಪಟ್ಟಂತೆ ಯಾವುದಾದ್ರೂ ನೋಟ್ಸ್ಗಳಾಗಿರಲಿ, ಮತ್ತು ಯಾವ ರೀತಿ ಸ್ಟಡಿ ಮಾಡಬೇಕು, ಕ್ವಶನ್ಸ್ ಯಾವ ರೀತಿ ಕೇಳ್ತಾರೆ, ನಿಮಗೇನಾದ್ರು ಡೌಟ್ಸ್ಗಳಿದ್ರೆ ಏನಾದ್ರು ನಿಮಗೆ ಗೈಡ್ ಮಾಡ್ತೀನಿ. ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಅಂತ ಲಿಂಕ್ ಒಂದು ನುಡಿ ಬಗ್ಗೆ ನಿಮಗೆ ಕಂಪ್ಲೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಈ ನೋಟ್ಸು ಇದೇ ರೀತಿ ಕಂಪ್ಲೀಟಾಗಿ ಕಂಪ್ಯೂಟರನ್ನು ಕಂಪ್ಲೀಟ್ ಮಾಡಿದ್ದೀನಿ. ಈ ರೀತಿ ಕನ್ನಡ, ಇಂಗ್ಲೀಷು, ಕಂಪ್ಯೂಟರ್ 3 ನೋಟ್ಸ್ ಇದೆ. ನಿಮಗೆ ಬೇಕಾದರೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ, ನನಗಲ್ಲೊಂದು ಮೆಸೇಜ್ ಮಾಡಿ. ಟೆಲಿಗ್ರಾಮಲ್ಲಿ ಒಂದು ಮೆಸೇಜ್ ಮಾಡಿರಿ. ನುಡಿಗಳ ಬಗ್ಗೆ ಇದು ಸ್ವಲ್ಪ ಓದ್ಕೊಳ್ಳಿ. ನೋಡಿ, ನುಡಿ ತಂತ್ರಾಂಶದ ಮೂಲ, ಹಿನ್ನೆಲೆ ಮತ್ತು ಪರಿಚಯ. ಇದು ಕ್ವಶನ್ಸ್ ಆಲ್ರೆಡಿ ಎಕ್ಸಾಮಲ್ಲಿ ಕ್ವಶನ್ಸನ್ನು ಕೇಳಿದ್ದಾರೆ. ಏನಂದರೆ ಅಭಿವೃದ್ಧಿಪಡಿಸಿದ ಸಂಸ್ಥೆ, ಅಂದರೆ ನುಡಿಯನ್ನು ಅಭಿವೃದ್ಧಿಪಡಿಸಿದ ಸಂಸ್ಥೆ ಯಾವುದು ಅಂತ ಆಲ್ರೆಡಿ ಕ್ವಶನ್ಸ್ ಕೇಳಿದ್ದಾರೆ. ಯಾವುದು? ಕನ್ನಡ ಗಣಕ ಪರಿಷತ್ತು. ಇದು ನುಡಿಯನ್ನು ಅಭಿವೃದ್ಧಿಪಡಿಸಿದಂತಹ ಸಂಸ್ಥೆ. ಸ್ವರೂಪ, ಇದನ್ನು ಸಂಪೂರ್ಣವಾಗಿ ಉಚಿತ ಮತ್ತು ಮುಕ್ತ ತಂತ್ರಾಂಶ, ಫ್ರೀ ಆ್ಯಂಡ್ ಓಪನ್ ಸೋರ್ಸ್ ಸಾಫ್ಟ್ವೇರ್. ಇದು ಇಂಪಾರ್ಟೆಂಟು. ಇದು ಆಲ್ರೆಡಿ ಕ್ವಶನ್ಸ್ ಕೇಳಿದ್ದಾರೆ. ಅಧಿಕೃತ ಪ್ರಮಾಣೀಕರಣ, ಇದು ಇಂಪಾರ್ಟೆಂಟು. ಕರ್ನಾಟಕ ಸರ್ಕಾರವು ತನ್ನ ಎಲ್ಲ ಇಲಾಖೆಗಳು, ನಿಗಮ ಮತ್ತು ಮಂಡಳಿಗಳ ಅಧಿಕೃತ ಆಡಳಿತಾತ್ಮಕ ಪ್ರತ್ಯವ್ಯವಹಾರಗಳಿಗೆ ನುಡಿಯನ್ನು ಅಧಿಕೃತ ಪ್ರಾಮಾಣಿಕ ತಂತ್ರಾಂಶ, ಸ್ಟ್ಯಾಂಡರ್ಡ್ ಸಾಫ್ಟ್ವೇರ್ ಎಂದು ಘೋಷಿಸಿದ ಕಡ್ಡಾಯಗೊಳಿಸಿದೆ. ಕೀಬೋರ್ಡು ವಿನ್ಯಾಸ, ಇದು ಇಂಪಾರ್ಟೆಂಟ್. ಇದು ಮುಖ್ಯವಾಗಿ ಫೋನಿಕ್ ಕೀಬೋರ್ಡ್ ಲೇಔಟನ್ನು ಬಳಸುತ್ತದೆ. ಅಂದರೆ ಇಂಗ್ಲೀಷ್ ಅಕ್ಷರ ಉಚ್ಚಾರಣೆ ಅನುಗುಣವಾಗಿ ಕನ್ನಡ ಅಕ್ಷರಗಳು ಮೂಡುತ್ತವೆ.
ಉದಾಹರಣೆ ಶ ಎಂದು ಟೈಪ್ ಮಾಡಿದರೆ ಶಾಲೆ ಎಂದಾಗುತ್ತದೆ. ಇದು ಇಂಪಾರ್ಟೆಂಟ್ ಹೇಳಿಕೊಡ್ತೀನಿ. ಏನು ಟೈಪ್ ಮಾಡಿದಾಗ ಯಾವ ಅಕ್ಷರ ಬರುತ್ತದೆ ಅದನ್ನು ಕೂಡ ಇಂಪಾರ್ಟೆಂಟ್. ಈ ಎಕ್ಸಾಮಲ್ಲಿ ನುಡಿಗಳ ಮೇಲೆ ಯಾವ ರೀತಿ ಕ್ವಶನ್ಸನ್ನು ಕೇಳ್ತಾರೆ ಅಂದರೆ ಈ ರೀತಿ ಸಿಂಪಲ್ ಕ್ವಶನ್ಸನ್ನು ಕೇಳಿದರೆ ಈ ರೀತಿ ಕೇಳ್ತಾರೆ. ಯಾರು ಅಭಿವೃದ್ಧಿಪಡಿಸಿದರು, ನುಡಿಯಲ್ಲಿ ಯಾವ ಸಾಫ್ಟ್ವೇರನ್ನು ಯೂಸ್ ಮಾಡ್ತಾರೆ, ಮತ್ತು ಇಂಗ್ಲೀಷಿಂದ ಕನ್ನಡಕ್ಕೆ ಹೋಗೋಕ್ಕೆ ಯಾವ ಶಾರ್ಟ್ಕಟ್ ಕೀಯನ್ನು ಒತ್ತಬೇಕು ಅದನ್ನು ಹೇಳ್ತಾರೆ. ಇಲ್ಲಾಂದರೆ ಒಂದು ಕನ್ನಡ ವರ್ಡ್ ಕೊಟ್ಟಿರ್ತಾರೆ, ಅದನ್ನು ನೀವು ಯಾವ ರೀತಿ ಇಂಗ್ಲೀಷ್ನಲ್ಲಿ ಟೈಪ್ ಮಾಡ್ತೀರ ಅಂತ ಕ್ವಶನ್ಸ್ ಕೇಳ್ತಾರೆ. ಕೆಳಗಡೆ ಕ್ವಶನ್ಸ್ ಇದೆ, ಅದನ್ನು ತೋರಿಸ್ತೀನಿ ನಿಮಗೆ. ಇಲ್ಲಿ ನೋಡಿ, ಒಡೆತನ ಸಂಸ್ಥೆ ಯಾವುದು? ಕನ್ನಡ ಪರಿಷತ್ತು. ಮತ್ತು ಪ್ರಸ್ತುತ ಲಭ್ಯ ಇರುವ ಆಕೃತಿ ಯಾವುದು? ಅಂದರೆ ಪ್ರಸ್ತುತ ಇವಾಗ ಯಾವುದಿದೆ? ನುಡಿ 6.0 ಅಥವಾ 6.5 ಆಗಿದೆ. ಭಾಷಾ ಶಾರ್ಟ್ಕಟ್ ಇಲ್ಲಿದೆ ನೋಡಿ. ಭಾಷಾ ಸ್ವಿಚ್ ಶಾರ್ಟ್ಕಟ್ ಕೀ ಅಂದ್ರೇನು? ಇತರ ವಿಂಡೋಸ್ ಅಪ್ಲಿಕೇಶನ್ MS ವರ್ಡ್, ಎಕ್ಸೆಲ್ ಇತ್ಯಾದಿ ಇಂಗ್ಲೀಷ್ನಿಂದ ಕನ್ನಡಕ್ಕೆ ಅಥವಾ ಕನ್ನಡದಿಂದ ಇಂಗ್ಲೀಷ್ಗೆ ಬದಲಾಯಿಸಲು ಬಳಸುವ ಕೀ ಯಾವುದು? F12 ಫಂಕ್ಷನ್ಸ್ ಕೀ. ಇದು F12 ಫಂಕ್ಷನ್ಸ್ ಕೀಯನ್ನು ಒತ್ತಿದರೆ ಇವಾಗ ನೀವು ಇಂಗ್ಲೀಷಲ್ಲಿ ಟೈಪ್ ಮಾಡ್ತಾಯಿದ್ರೆ ಅಂದ್ಕೊಳ್ಳಿ, ಈ ಕೀ ಹೊತ್ತಾಗಿ ಕನ್ನಡದಲ್ಲಿ ಹೋಗುತ್ತೆ. ಕನ್ನಡದಲ್ಲಿ ಟೈಪ್ ಮಾಡ್ತಾಯಿದ್ರೆ ಅಂದ್ಕೊಳ್ಳಿ, ಮತ್ತು F12 ಒತ್ತಿದರೆ ಇಂಗ್ಲೀಷ್ನಲ್ಲಿ ಬರುತ್ತದೆ. ಇದನ್ನು ನೆನಪಿಟ್ಕೊಳ್ಳಿ, ಇಷ್ಟು ಇಂಪಾರ್ಟೆಂಟು. ಯುನಿಕ್ ಪಠ್ಯ ಸಂಕೇತ. ಇವಾಗ ನಮ್ದು ಯುನಿಕ್ ನೋಡಿ, ಹಳೆಯ ಆವೃತ್ತಿ ASCII ಆಗಿದ್ದು, ಆದರೆ ನುಡಿಯ ಹೊಸ ಆವೃತ್ತಿಗಳು ಜಾಗತಿಕ ಗುಣಮಟ್ಟ ಯುನಿಕ್ ಅನ್ನು ಸಂಪೂರ್ಣವಾಗಿ ಬೆಂಬಲಿಸುತ್ತದೆ. ಇವಾಗ ನಾವು ಬಳಸ್ತಾ ಇರೋದು ಯುನಿಕ್, ಸಂಪೂರ್ಣವಾಗಿ ಇವಾಗ ನಾವು ಬೆಂಬಲಿಸ್ತಾ ಇರೋದು. ನೆಕ್ಸ್ಟ್ ನೋಡಿ, ದತ್ತಾಂಶ ಪರಿವರ್ತನೆ ಸಾಧನ. ಹಳೆಯ ASCII ಫಾಂಟ್ಗಳಿರುವ ಫೈಲ್ಗಳನ್ನು ಹೊಸ ಯುನಿಕ್ ಕೋಡ್ಗೆ ಅಥವಾ ಯುನಿಕ್ ಕೋಡ್ನಿಂದ ASCII ಪರಿವರ್ತಿಸಲು ನುಡಿ ಪರಿವರ್ತನಾ ನುಡಿ ಕನ್ವರ್ಟರ್ ಸಾಧನ ಬಳಸಲಾಗುತ್ತದೆ. ಅಂದರೆ ASCII ಇಂದ ಯುನಿಕ್ಕಿಗೆ ಅಥವಾ ಯುನಿಕ್ಕಿಂದ ASCIIಗೆ ಬಳಸುವ, ಅವಾಗ ಟೈಪ್ ಮಾಡ್ಬೇಕಾದ್ರೆ ಏನು ಬಳಸ್ತಾರೆ ಅಂದರೆ ನುಡಿ ಪರಿವರ್ತನಾ ನುಡಿ ಕನ್ವರ್ಟರ್ ಸಾಧನ ಬಳಸಲಾಗುತ್ತದೆ. ಕಂಪ್ಯೂಟರ್ ಸಾಕ್ಷರತಾ ಪರೀಕ್ಷೆ CLI. ಇದು ಸ್ವಲ್ಪ ಓದ್ಕೊಳ್ಳಿ, ಇಂಪಾರ್ಟೆಂಟು. ಪ್ರಮುಖ ಫಾಂಟ್ ಶೈಲಿ. ಪ್ರಮುಖ ನುಡಿಯಲ್ಲಿ ಒಟ್ಟು 30ಕ್ಕೂ ಹೆಚ್ಚು ಆಕರ್ಷಕ ಫಾಂಟ್ಗಳಿದ್ದು, ನುಡಿ ಅಕ್ಷರ ಮತ್ತು ನುಡಿ ಬನ್ನಿ, ನುಡಿ ಕನ್ನಡ ಅತ್ಯಂತ ಜನಪ್ರಿಯ ಅಧಿಕೃತ ಫಾಂಟ್ಗಳಾಗಿವೆ. ಇತರ ಅಪ್ಲಿಕೇಶನ್ ಮತ್ತು ಹೊಂದಾಣಿಕೆ ನೋಡಿ. ಇದನ್ನು ನುಡಿಯನ್ನು ಎಲ್ಲೆಲ್ಲಿ ಬಳಸುತ್ತಾರೆ? ನುಡಿಯನ್ನು ಕೇವಲ ವರ್ಡ್ ಪ್ರೊಫೆಷನಲ್ ಆಗಿ ಮಾತ್ರವಲ್ಲದೆ MS ಎಕ್ಸೆಲ್, MS ಪವರ್ಪಾಯಿಂಟ್, MS ಡಾಟಾಬೇಸ್ನಲ್ಲೂ ಕೂಡ ಇದನ್ನು ಬಳಸಲಾಗುತ್ತದೆ. ಇಷ್ಟು ಇಂಪಾರ್ಟೆಂಟ್ ನೋಡಿ. ಇಲ್ಲಿ ಟೈಪ್ ಮಾಡುವಾಗ ಯಾವ ಕೀಯನ್ನು ಬಳಸಬೇಕು, ಇದು ಇಂಪಾರ್ಟೆಂಟು. ಆಲ್ರೆಡಿ ಎಕ್ಸಾಮಲ್ಲಿ ಕ್ವಶನ್ಸ್ ಕೇಳಿದರೆ ಇದು ಮೇಲ್ಗಡೆ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸ್ವಲ್ಪ ಕ್ವಶನ್ಸನ್ನು ನೋಡ್ಕೊಳ್ಳಿ. ನೋಡಿ, ಕನ್ನಡದಿಂದ ಇಂಗ್ಲೀಷ್ಗೆ ಶಿಫ್ಟ್ ಆಗಬೇಕಾದ್ರೆ F12 ಒತ್ತಬೇಕು, ಅಥವಾ ಇಂಗ್ಲೀಷ್ನಿಂದ ಕನ್ನಡಕ್ಕೆ ಶಿಫ್ಟ್ ಆಗಬೇಕಾದ್ರೆ F12 ಕೀಯನ್ನು ನೆನಪಿಟ್ಕೊಳ್ಳಿ, ಇಂಪಾರ್ಟೆಂಟು. ನೆಕ್ಸ್ಟ್ ಇಲ್ಲಿ ಅಲ್ಪಪ್ರಾಣ ಮತ್ತು ಮಹಾಪ್ರಾಣ ವ್ಯತ್ಯಾಸಕ್ಕೆ ಶಿಫ್ಟ್ ಕೀಯನ್ನು ಬಳಸಬೇಕು. ಅಂದರೆ ಏನಾದರೂ ಒತ್ತಕ್ಷರ ನಾವು ಬರಿತಾ ಇದ್ದರೆ ಶಿಫ್ಟ್ ಕೀಯನ್ನು ಬಳಸಬೇಕು. ಇಲ್ಲಿ ಉದಾಹರಣೆ ನೋಡಿ, ಇಲ್ಲಿ ಕ ಅಂತ ಟೈಪ್ ಮಾಡ್ಬೇಕಾದ್ರೆ ಕೆ ಅಷ್ಟ, ಅಂದರೆ ಸ್ಮಾಲ್ ಕೆಯನ್ನು ಟೈಪ್ ಮಾಡಿದರೆ ಖ ಬರುತ್ತದೆ. ಇಲ್ಲಿ ದೊಡ್ಡ ಖ ಇದೆಯಲ್ಲ, ದೊಡ್ಡ ಖ ಅನ್ನು ಟೈಪ್ ಮಾಡ್ಬೇಕಾದ್ರೆ ಶಿಫ್ಟನ್ನು ಒತ್ತಿಟ್ಟು ಪ್ಲಸ್ ಕೆ ಹೊಡಿಬೇಕು. ಶಿಫ್ಟು ಪ್ಲಸ್ ಕೆ ಹೊಡೆದಾಗ ದೊಡ್ಡ ಖ ಬರುತ್ತದೆ. ಇದು ನಿಮಗೆ ನೆನಪಲ್ಲಿ ಇಂಪಾರ್ಟೆಂಟು. ಒತ್ತಕ್ಷರಗಳನ್ನು ಟೈಪ್ ಮಾಡಲು ಅಕ್ಷರದ ನಂತರ F ಕೀ ಒತ್ತಿದ ನಂತರ ಮುಂದಿನ ಅಕ್ಷರ ಟೈಪ್ ಮಾಡಬೇಕು. ಇಲ್ಲಿ ಇಂಪಾರ್ಟೆಂಟ್ ಕೆಳಗಡೆ ಕೊಟ್ಟಿದ್ದೀನಿ, ಇಲ್ಲ ಒಂದೊಂದು ಸೆಕೆಂಡ್, ಏನಪ್ಪ ಒಂದು ಸೆಕೆಂಡ್ ಇದನ್ನು ಇಲ್ಲಿ ಖ ಇದೆ, ಖ ಮತ್ತು ಅದರ ಹೊತ್ತ ಖ ಇದೆ. ಒತ್ತಕ್ಷರ ಬಂದಾಗ ಯಾವ ರೀತಿ ಹೊಡಬೇಕು? ಖ ಅನ್ನು ಟೈಪ್ ಮಾಡಿದಾಗ ನಾರ್ಮಲ್ ಕ ಬರ್ತದೆ, ಒತ್ತಕ್ಷರ ಬರಲ್ಲ. ಒತ್ತಕ್ಷರ ಬರಬೇಕಂದ್ರೆ F ಪ್ಲಸ್ ಕೆ ಒತ್ತಬೇಕು. ಇಲ್ಲಿ ನೋಡಿ, ಖ ಒತ್ತಿದಾಗ ನಾರ್ಮಲ್ ಕ ಬರ್ತದೆ. ಒತ್ತಕ್ಷರ ಯಾವುದಿದೆ ನೋಡ್ಬೇಕು, F ಅನ್ನು ಒತ್ತಬೇಕು. F ಒತ್ತಿದ ಮೇಲೆ ಒತ್ತಕ್ಷರ ಯಾವುದಿದೆಯಲ್ಲ ಅದನ್ನು ಇಲ್ಲಿ ಟೈಪ್ ಮಾಡಬೇಕು. ಒತ್ತಕ್ಷರ ಕೂಡ ಖ ಇದೆ, ಅದಕ್ಕೋಸ್ಕರ ಕೆ ಅನ್ನು ಟೈಪ್ ಮಾಡಿದ್ದಾರೆ. ಕೆಳಗಡೆ ಇನ್ನೊಂದು ತೋರಿಸ್ತೀನಿ ನಿಮಗೆ, ಇಷ್ಟು ಇಂಪಾರ್ಟೆಂಟು. ಒಂದು ಸೆಕೆಂಡು. ಈ ಪ್ರೀವಿಯಸ್ ಇಯರ್ ಎಕ್ಸಾಮಲ್ಲಿ ಯಾವ ರೀತಿ ಕ್ವಶನ್ಸ್ ಕೇಳಿದಾರಂತೆ ಟೋಟಲಾಗಿ ನಾನು ನಿಮಗೆ ಸರಳ ಪ್ರಶ್ನೆ 10 ಹಾಕಿದ್ದೀನಿ, ಮೀಡಿಯಮ್ ಪ್ರಶ್ನೆ 10 ಹಾಕಿದ್ದೀನಿ,
ಡಿಫಿಕಲ್ಟ್ ಪ್ರಶ್ನೆ 10 ಹಾಕಿದ್ದೀನಿ. ಟೋಟಲಾಗಿ ಈ ಚಾಪ್ಟರ್ ಮೇಲೆ 30 ಕ್ವಶನ್ಸ್ಗಳನ್ನು ಹಾಕಿದ್ದೀನಿ. ಇಷ್ಟನ್ನು ನೀವು ಸ್ಟಡಿ ಮಾಡಿದಾಗ ಯಾವುದೇ ಒಂದೇ ಒಂದು ಕ್ವಶನ್ಸು ನುಡಿ ಚಾಪ್ಟರ್ ಮೇಲೆ ಮಿಸ್ ಆಗೋಕ್ಕೆ ಚಾನ್ಸೇ ಇಲ್ಲ. ಯಾಕಂದರೆ ನಮ್ಮ ಸ್ಟೇಟದ್ದು ಮತ್ತು ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ಗಳಲ್ಲಿ ಯಾವ ರೀತಿ ಕ್ವಶನ್ಸ್ ಕೇಳಿದ್ರೆ ಮತ್ತು ಬೇರೆ ರಾಜ್ಯದಲ್ಲಿ ಕೂಡ ಈ ಕಂಪ್ಯೂಟರ್ ಮೇಲೆ ಯಾವ ರೀತಿ ಕ್ವಶನ್ಸ್ ಕೇಳಿದ್ದಾರೆ ಅಂತ ಕೂಡ ಅದನ್ನು ಒಂದು 7 ಕ್ವಶನ್ಸ್ಗಳನ್ನು ಹಾಕಿದ್ದೀನಿ. ಆಂಧ್ರ ಪ್ರದೇಶ, ತೆಲಂಗಾಣ ರಾಜ್ಯದಲ್ಲಿ ಯಾವ ರೀತಿ ಕೇಳಿದ್ದಾರೆ ಅದನ್ನು ಹಾಕಿದ್ದೀನಿ. ಈ ರೀತಿ ನೀವು ಸ್ಟಡಿ ಮಾಡಿದಾಗ ಕಂಪ್ಯೂಟರ್ ಮೇಲೆ ಯಾವುದೇ ಒಂದೇ ಒಂದು ಕ್ವಶನ್ಸು ಮಿಸ್ ಆಗೋಲ್ಲ. ನೀವು ಯಾವ ಅಕ್ಷರಕ್ಕೆ ಏನು ಟೈಪ್ ಮಾಡ್ತಾರೆ ಅದನ್ನು ಸ್ವಲ್ಪ ಕಲ್ತ್ಕೊಳ್ಬೇಕು. ಇವು ನುಡಿ ತಂತ್ರಾಂಶವನ್ನು ಅಭಿವೃದ್ಧಿಪಡಿಸಿದ ಸಂಸ್ಥೆ ಅದು. ಇದು ಆಲ್ರೆಡಿ ಕ್ವಶನ್ಸನ್ನು ಕೇಳಿರೋದು. ಯಾವುದು FDA ನೋಡಿ, KPSC SD 2017ರಲ್ಲಿ ಕೇಳಿದೆ. ನುಡಿ ತಂತ್ರಾಂಶ ಕನ್ನಡ ಗಣಕ ಪರಿಷತ್ತು ಇದು ಅಭಿವೃದ್ಧಿಪಡಿಸಿದಂಥ ಸಂಸ್ಥೆ. ಮೇಲ್ಗಡೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಬೇಕಾದ್ರೆ ಈ ಕ್ವಶನ್ಸನ್ನೇ ನೀವು ಸ್ವಲ್ಪ ನೋಡ್ಕೊಳ್ಳಿ. PDF ನಾನು ಅಪ್ಲೋಡ್ ಮಾಡ್ತೀನಿ. ಕೆಳಗಡೆ ಟೈಪ್ ಮಾಡೋದು ಯಾವುದು ಅಂತ ಸ್ವಲ್ಪ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ನೋಡಿ, ಸರಳ ಪ್ರಶ್ನೆ 10 ಇದಾವೆ. 1 7 5 8 9 10. ಮೀಡಿಯಮ್ ಪ್ರಶ್ನೆ ಒಂದು 10 ಹಾಕಿದ್ದೀನಿ. ಇವು ಮೀಡಿಯಮ್ ಪ್ರಶ್ನೆ 10 ಹಾಕಿದ್ದೀನಿ. CGL, KPSC CGL, ಇಲ್ಲಿ FD ಎಕ್ಸಾಮಲ್ಲಿ ಕೇಳಿರೋಂಥ ಕ್ವಶನ್ಸು. ಈ ಒಂದು 10 ಕ್ವಶನ್ಸ್ಗಳನ್ನು ಹಾಕಿದ್ದೀನಿ. ಇಲ್ಲೊಂದು ಕ್ವಶನ್ಸ್ ಕೇಳಿದ್ದಾರೆ. 1 ಸೆಕೆಂಡ್. ಲ್ಯಾಪ್ಟಾಪ್ಗಳಲ್ಲಿ ಸ್ಕ್ರೋಲ್ ಲಾಕ್ ಕೀ ಇಲ್ಲದಿದ್ದರೆ ಭಾಷೆಯನ್ನು ಬದಲಾಯಿಸಲು ನುಡಿಗಳನ್ನು ಯಾವ ಫಾರ್ಮಲ್ ಕೀಯನ್ನು ಸಂಚರಿಸುವುದು? ವಿಲೇಜ್ ಅಕೌಂಟೆಂಟ್ 2017ರಲ್ಲಿ ಕೇಳಿದೆ. F12 ಕೀಯನ್ನು. 17 ಕ್ವಶನ್ಸು. ಇದ್ರ ಮೇಲೆ ಕೂಡ 20 ಕ್ವಶನ್ಸ್. ಇಲ್ಲಿ ಒಂದಿಷ್ಟು ಟಫ್ ಅಂದರೆ ತೀರಾ ಟಫ್ ಇರಲ್ಲ. ಅದು ಡಿಫಿಕಲ್ಟ್ ಕ್ವಶನ್ಸ್ಗಳನ್ನು ಯಾವ ರೀತಿ ಕ್ವಶನ್ಸ್ ಕೇಳ್ತಾರೆ ಅಂತ ಇಲ್ಲಿ ಕೂಡ ಹಾಕಿದ್ದೀನಿ. ಅವು ತುಂಬ ಈಸಿ ಇರ್ತವೆ. ಇಲ್ಲಿ ಟೈಪ್ ಮಾಡುವ ಅಕ್ಷರಗಳನ್ನು 1 ಸೆಕೆಂಡ್. ನೀವು ಇದನ್ನು ಕೂಡ ಕಲ್ತ್ಕೊಳ್ಬೇಕು. ಈ ರೀತಿ ಕ್ವಶನ್ಸ್ ಜಾಸ್ತಿ ಎಕ್ಸಾಮಲ್ಲಿ ಕೇಳೋದು. ಪ್ರಿಯಾಕ್ಯೂ ಕ್ವಶನ್ಸ್ ಆ್ಯಂಡ್ ಕನ್ನಡ ಶಬ್ದಗಳನ್ನು ಟೈಪ್ ಮಾಡುವಾಗ ಬಳಸುವ ಕೀಗಳು ಇಂಪಾರ್ಟೆಂಟ್. ನೋಡಿ, ರತ್ನ ಎಂಬ ಪದವನ್ನು ನುಡಿಯಲ್ಲಿ ಇದು ಕನ್ನಡ ಕೊಡ್ತಾರೆ. ಇದನ್ನು ಇದನ್ನು ಕಂಪ್ಯೂಟರಲ್ಲಿ ಟೈಪ್ ಮಾಡ್ಬೇಕಾದ್ರೆ ಯಾವ ಕೀಯನ್ನು ಬಳಸ್ತೀವಿ ಅಂತ ಕೇಳಿದ್ದಾರೆ. ಇಲ್ಲಿ ನೋಡಿ, ಆರನ್ನು ಒತ್ತಿದ್ರೆ ಏನು ಬರ್ತೈತಿ? ರ ಬರ್ತೈತಿ. 6+A ಒತ್ತಿದಾಗ ಸ್ಮಾಲ್ ಎ, ಇದು ಕ್ಯಾಪಿಟಲ್ ಎ ಅಂತ ಎಕ್ಸಾಮಲ್ಲಿ ಇಲ್ಲಿ 6 ಕೊಡ್ತಾರೆ ಪ್ಲಸ್ ಕ್ಯಾಪಿಟಲ್ ಎ ಕೊಡ್ತಾರೆ. ಇಲ್ಲಿ ಕ್ಯಾಪಿಟಲ್ ಎ ಬರಲ್ಲ. ಕ್ಯಾಪಿಟಲ್ ಎ ಬಂದರೆ ಏನಾಗುತ್ತೆ? ರ ಆಗುತ್ತೆ. ಕ್ಯಾಪಿಟಲ್ ಎ ಬಂದರೆ ರ ಆಗುತ್ತೆ. ಇಲ್ಲಿ ರ ಇದೆ. ಅದಕ್ಕೋಸ್ಕರ 6+A ಒತ್ತಿದಾಗ ರ ಬರ್ತದೆ. ಇದು ಕಂಪ್ಲೀಟ್ ಆಯಿತು. ಇಲ್ಲಿ ತ ಒತ್ತಿ ಕೆಳಗಡೆ ಒತ್ತಕ್ಷರ ನ ಇದೆ. ಇಲ್ಲಿ ನೋಡಿ, ಟಿ ಒತ್ತಿದಾಗ ಏನು ಬರ್ತೈತಿ? ತ ಬರ್ತೈತಿ. ಟಿ ಒತ್ತಿದಾಗ ತ ಬರ್ತೈತಿ. ಕೆಳಗಡೆ ಒತ್ತಕ್ಷರ ಇದೆಲ್ಲ, ಒತ್ತಕ್ಷರ ಬರೆಯೋಕ್ಕಿಂತ ಮುಂಚೆ ಒತ್ತಕ್ಷರ ಬಂದಾಗ ನಾವೇನು ಮಾಡಬೇಕು? ಎಪ್ಪನ್ನು ಒತ್ತಬೇಕು. ಎಪ್ಪನ್ನು ಒತ್ತಿಬಿಟ್ಟು ಕೆಳಗಡೆ ಒತ್ತಕ್ಷರ ಯಾವುದಿದೆ? ನ ಇದೆ. ಅದಕ್ಕೋಸ್ಕರ ಇಲ್ಲಿ ಎನ್ ಒತ್ತಿದ್ವಿ. ಎನ್ ಒತ್ತಿ ಸ್ಮಾಲ್ ಎ ಒತ್ತಿದ್ವಿ. ಅದಕ್ಕೋಸ್ಕರ ಇದು 6 ಒತ್ತಿದಾಗ, ಇನ್ನೊಂದು ಸರಿ ಹೇಳ್ತೀನಿ, 6+A ಒತ್ತಿದಾಗ ರ ಬರ್ತೈತೆ. ನೆಕ್ಸ್ಟ್ ಇಲ್ಲಿ ನೋಡ್ಕೊಳ್ಬೇಕು, ತ ಒತ್ತಿದಲ್ಲಿ ತ ಇದೆಯಲ್ಲ, ಅಂದರೆ ಟಿ ಒತ್ತಬೇಕು. ನೆಕ್ಸ್ಟ್ ಟಿ ಒತ್ತಿ ಒತ್ತಕ್ಷರ ಏನಿದೆ ನೋಡ್ಕೊಳ್ಬೇಕು. ಒತ್ತಕ್ಷರ ಬಂದಾಗ ಒತ್ತಕ್ಷರ ಒತ್ತೋಕ್ಕಿಂತ ಮುಂಚೆ, ಟೈಪ್ ಮಾಡೋಕ್ಕಿಂತ ಮುಂಚೆ ಎಪ್ಪನ್ನು ಒತ್ತಬೇಕು. ಒತ್ತಕ್ಷರ ಬಂದಾಗ ಎಫ್ ಟೈಪ್ ಮಾಡಬೇಕು. ಎಫ್ ಟೈಪ್ ಮಾಡಿ ಒತ್ತಕ್ಷರ ಏನಿದೆ ನೋಡ್ಬೇಕು. ಒತ್ತಕ್ಷರ ನ ಇದೆ. ಇಲ್ಲಿ ಎನ್ ಟೈಪ್ ಮಾಡಿದ್ವಿ. ಎನ್ ಟೈಪ್ ಮಾಡಿ ಇಲ್ಲಿ ತ ಇದೆ, ಅದಕ್ಕೋಸ್ಕರ ಎನ್ನು ಟೈಪ್ ಮಾಡಿದ್ವಿ. ಇದಕ್ಕೆ ಕೆಳಗಡೆ ಎಕ್ಸ್ಪ್ಲನೇಷನ್ ಇದೆ. ಈ ರೀತಿ ನೋಡಿ, ಒತ್ತಕ್ಷರ ಬಂದಾಗ ನಾವು ಎಫ್ ಟೈಪ್ ಮಾಡಲೇಬೇಕು. ಇನ್ನೊಂದು ಸೆಕೆಂಡ್, ಇಲ್ಲಿ ಜ್ಞಾನ ಅಂತಿದೆ ನೋಡಿ, ಜ್ಞಾನ ಅಂತಿದೆ. ಇದು ಪ್ರಿವಿಯಸ್ ಇಯರ್ ಎಕ್ಸಾಮಲ್ಲಿ ಕೇಳಿರೋಂಥ ಕ್ವಶನ್ಸು. ಇದು ಜ್ಞಾನ. ಇಲ್ಲಿ ನೋಡಿ, ಒತ್ತಕ್ಷರ ಈ ರೀತಿ ಜ್ಞಾ ಬಂದಿದೆಯಲ್ಲ, ಅದಕ್ಕೋಸ್ಕರ ನಾವು ತೋರಿಸ್ತೀನಿ. ಜೆ ಒತ್ತಿದಾಗ ಜ್ಞ ಬರ್ತೈತಿ. ಜೆ ಒತ್ತಿದಾಗ, ಒಂದು ಸೆಕೆಂಡ್, ಜೆ ಒತ್ತಿದಾಗ ಏನು ಬರ್ತೈತಪ್ಪ ಅಂತಂದರೆ ಈ ರೀತಿ ಜ್ಞ ಬರ್ತೈತಿ. ಇದು ನಾವು ಜ್ಞಾ ಮಾಡ್ಬೇಕಂದ್ರೆ ಈ ಕ್ಯಾಪಿಟಲ್ ಎ ಹಾಕಬೇಕು. ಕ್ಯಾಪಿಟಲ್ ಎ ಎಲ್ಲಿ ಹಾಕಿದರೆ ಇಲ್ಲಿದೆ ನೋಡ್ಕೊಳ್ಳಿ. ಒಂದು ಸೆಕೆಂಡ್ ಐತಿ. ಜೆ ಒತ್ತಿದಾಗ ಜ್ಞ ಬರ್ತೈತೆ. ಎಫ್ ಒತ್ತಬೇಕು. ಎಫ್ ಒತ್ತಿ ಇಲ್ಲಿ ಒತ್ತಕ್ಷರ ಏನಿದೆ ಇದೆ. ಇದನ್ನು ಟೈಪ್ ಮಾಡ್ಬೇಕಾದ್ರೆ ಜಡ್ ಒತ್ತಿದಾಗ ಇದು ಬರ್ತೈತಿ. ಪ್ಲಸ್ ಇದು ಕ್ಯಾಪಿಟಲ್ ಎ ಯಾಕೆ ಹಾಕಿದ್ದಾರೆ ಅಂದರೆ ಈ ಆಕಾರ ಇದೆಲ್ಲ, ನ ಇದೆಯಲ್ಲ, ಅದಕ್ಕೋಸ್ಕರ ಕ್ಯಾಪಿಟಲ್ ಎ ಹಾಕಿದ್ದಾರೆ. ಪ್ಲಸ್ ಇಲ್ಲಿ ನ ಸ್ಮಾಲ್ ಇದೆ. ಎನ್ ಒತ್ತಿ
ಏನು ಬರ್ತದೆ ನ ಬರ್ತದೆ ಪ್ಲಸ್ ಎ ಸ್ಮಾಲ್ ಎ. ಇಲ್ಲಿ ನೋಡಿ ಒಂದು ಸೆಕೆಂಡ್, ಇಲ್ಲಿ ನ ಇದೆ, ನ ಓದ್ಬೇಕಾರೆ ಎನ್ ಪ್ಲಸ್ ಎ ನ ಆಯ್ತಾ. ಇದು ನಾ ಓದ್ಬೇಕಾದ್ರೆ ಎನ್ ಪ್ಲಸ್ ಕ್ಯಾಪಿಟಲ್ ಎ. ಈ ಥರ ಈ ಥರ ದೀರ್ಘ ಥರ ನಾ ಬಂದಾಗ ಒಂದು ಸೆಕೆಂಡ್ ಇವತ್ತಪ್ಪ ಕ್ಯಾಪಿಟಲ್ ಎ, ಇಲ್ಲಿ ಸ್ಮಾಲ್ ಎ ಅಂದರೆ ನ ಇದ್ದಾಗ ನಾ ಬರೆಯುವಾಗ ಕ್ಯಾಪಿಟಲ್ ಎ ಬರೀಬೇಕು. ಇಲ್ಲೇನಿದೆ ನಾ ಇದೆ, ಅದಕ್ಕೋಸ್ಕರ ಇಲ್ಲಿ ಕ್ಯಾಪಿಟಲ್ ಎ ಬರೆದಿದ್ದಾರೆ. ಈ ರೀತಿ ನೀವು ಈ ರೀತಿ ಒಂದು 10ರಿಂದ 15 ಕ್ವಶನ್ಸ್ ಎಲ್ಲ ಸಾಲ್ವ್ ಮಾಡಿದ್ರೆ ನಿಮಗೆ ಅರ್ಥ ಆಗುತ್ತೆ. ಈಜಿ ಇದೆ, ಟೈಪಿಂಗ್ ಈಜಿ ಇದೆ. ನೆಕ್ಸ್ಟ್ ಕ್ವಶನ್ಸು ಇಲ್ಲಿ ನೋಡಿ, ಇಂಪಾರ್ಟೆಂಟ್. ನಿಮ್ಗೆ ಅರ್ಥ ಆಯಿತು ಅನಿಸುತ್ತೆ. ಅರ್ಥ ಆಗಿಲ್ಲ ಅಂದರೆ ಒಂದು ಮೆಸೇಜ್ ಮಾಡಿದರೆ ಮತ್ತೆ ನೆಕ್ಸ್ಟ್ ಕ್ಲಾಸಲ್ಲಿ ನಿಮಗೆ ಈ ರೀತಿ ಟೈಪ್ ಮಾಡಿ ಒಂದು ತೋರಿಸ್ಕೊಡ್ತೀನಿ. ನಿಮಗೆ ಟೈಪ್ ಮಾಡಿ ಬರೆದು ತೋರಿಸ್ಕೊಡ್ತೀನಿ. ವಿ ಇದೆ, ವಿ ಅಂದರೆ ವಿ ಒತ್ತಬೇಕು. ಇಲ್ಲಿ ವಿ ಇದೆಯಲ್ಲ ಐ, ವಿ ಪ್ಲಸ್ ಐ ಒತ್ತಿದಾಗ ವಿ ಬರುತ್ತದೆ. ಪ್ಲಸ್ ಜೆ ಒತ್ತಿದಾಗ ಹಿಂದ್ಗಡೆ ನಾನು ತೋರಿಸಿ ಜೆ ಪ್ಲಸ್ ಈ ಒತ್ತಾಕ್ಷರ ಇದಲ್ಲ, ಅದಕ್ಕೋಸ್ಕರ ಎಪ್ಪನ್ನು ಬರೆದ್ಬಿಟ್ಟು ಒತ್ತಾಕ್ಷರ ಹಾಕಿ ಜಡ್ ಬರ್ತದೆ. ಇಲ್ಲಿ ದೀರ್ಘಕಾಲದಲ್ಲಿ ಹಾಕಿ ಎ ಬರ್ತಿದ್ದಾರೆ, ನ ಸ್ಮಾಲ್ ಎ. ವಿಜ್ಞಾನ. ಈ ರೀತಿ ಕ್ವಶನ್ಸನ್ನು ಟೈಪ್ ಮಾಡೋದು ಕೂಡ ನೀವು ಕಲ್ತ್ಕೊಳ್ಬೇಕು, ಇಂಪಾರ್ಟೆಂಟು. ಇಷ್ಟು ಇಂಪಾರ್ಟೆಂಟ್ ಎಲ್ಲ ಕ್ವಶನ್ಸ್ಗಳನ್ನು ಹಾಕಿರೋದು. ಬುದ್ಧ ಆಯಿತು, ಸ್ವಾತಂತ್ರ್ಯ ಆಯಿತು, ಇದು ಪ್ರಿವಿಯಸ್ ಇಯರ್ ಎಕ್ಸಾಮಲ್ಲಿ ಕೇಳುವಂಥ ಕ್ವಶನ್ಸು. ಇದೆಲ್ಲನೂ ಹಾಕಿದ್ದೀನಿ. ಕೆಳಗಡೆ ಎಕ್ಸ್ಪ್ಲನೇಷನ್ ಕೂಡ ಹಾಕಿರುತ್ತೇನೆ. ನಿಮಗೆ ಅರ್ಥ ಆಗಿಲ್ಲ ಅಂದರೆ ನನಗೆ ಟೆಲಿಗ್ರಾಮಲ್ಲಿ ಒಂದು ಮೆಸೇಜ್ ಮಾಡಿರಿ, ನೋಟ್ಸು ಕೂಡ ಕಳಿಸ್ಕೊಡ್ತೀನಿ. ಮತ್ತು ಯಾವ ರೀತಿ ಕ್ವಶನ್ಸನ್ನು ಕೇಳ್ತಾರೆ ಮತ್ತು ನಾನು ಟೈಪ್ ಮಾಡಿ ನಿಮಗೆ ತೋರಿಸ್ತೀನಿ ನೆಕ್ಸ್ಟ್ ಕ್ಲಾಸಲ್ಲಿ. ಇದು ಈಜಿ ಇದೆ, ಇಷ್ಟು ಇಂಪಾರ್ಟೆಂಟು.